Hi, this is Satish working as Assistant Professor in GFGCW Pavada. In this session, we are going to discuss about concept of bank assurance. This concept is taken from insurance chapter. Now we will discuss bank assurance. Bank assurance is an arrangement between a bank and an insurance company. It means, in simple terms, we can say selling insurance products through banks. ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ನ ಬ್ಯಾಂಕ್ ಮುಖಾಂತರ ಸೇಲ್ ಮಾಡೋಂಥ ಪ್ರೋಸೆಸ್. ಬ್ಯಾಂಕ್ ಅಶ್ಯೂರೆನ್ಸ್ ಈಸ್ ಅನ್ ಅರೇಂಜ್ಮೆಂಟ್ ಬಿಟ್ವೀನ್ ಎ ಬ್ಯಾಂಕ್ ಆ್ಯಂಡ್ ಅನ್ ಇನ್ಶೂರೆನ್ಸ್ ಕಂಪನಿ ಅಲೋಯಿಂಗ್ ದ ಇನ್ಶೂರೆನ್ಸ್ ಕಂಪನಿ ಟು ಸೆಲ್ ಇಟ್ಸ್ ಪ್ರಾಡಕ್ಟ್ಸ್ ಟು ದ ಬ್ಯಾಂಕ್ಸ್ ಕ್ಲೈಂಟ್ ಬೇಸ್. ಅಂದರೆ ಇನ್ಶೂರೆನ್ಸ್ ಕಂಪನಿ ಏನು ಮಾಡುತ್ತೆ ಅಂತಂದರೆ ತನ್ನ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ನ ಬ್ಯಾಂಕ್ ಮುಖಾಂತರ ಬ್ಯಾಂಕ್ ಕಸ್ಟಮರ್ಸ್ ಅಂತ ಯಾರು ಬರ್ತಾರೋ ಅಥವಾ ಬ್ಯಾಂಕ್ಸ್ ಕ್ಲೈಂಟ್ಸ್ ಅಂತ ಯಾರು ಬರ್ತಾರೋ ಅವ್ರಿಗೆ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ನ ಸೇಲ್ ಮಾಡುತ್ತೆ. ದಿಸ್ ಪಾರ್ಟ್ನರ್ಶಿಪ್ ಅರೇಂಜ್ಮೆಂಟ್ ಕ್ಯಾನ್ ಬಿ ಪ್ರಾಫಿಟೇಬಲ್ ಫಾರ್ ಬೋತ್ ಕಂಪನೀಸ್. Here both companies means first one is insurance company and another one is bank. So bank assurance is profitable to insurance company as well as bank. ಬ್ಯಾಂಕ್ಗೂ ಪ್ರಾಫಿಟಬಲ್ ಆಗುತ್ತೆ, ಜೊತೆಗೆ ಇನ್ಶೂರೆನ್ಸ್ ಕಂಪ್ನಿಗೂ ಪ್ರಾಫಿಟಬಲ್ ಆಗುತ್ತೆ. ಅದು ಯಾವ ಥರ ಪ್ರಾಫಿಟಬಲ್ ಆಗುತ್ತೆ ಬೋತ್ ಕಂಪ್ನೀಸಿಗೆ ಅಂತ ನೋಡೋದಾಯ್ತಪ್ಪ ಅಂದರೆ, ಬ್ಯಾಂಕ್ಸ್ ಅರ್ನ್ ಅಡಿಷನಲ್ ರೆವಿನ್ಯೂ ಬೈ ಸೆಲ್ಲಿಂಗ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್. ಬ್ಯಾಂಕ್ಸ್ ಅರ್ನ್ ಅಡಿಷನಲ್ ರೆವಿನ್ಯೂ ಬೈ ಸೆಲ್ಲಿಂಗ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್. ಅಂದರೆ ಬ್ಯಾಂಕ್ಸು ಬ್ಯಾಂಕ್ ಟ್ರಾನ್ಸಾಕ್ಷನ್ ಜೊತೆಗೆ ಅರ್ನ್ ಅಡಿಷನಲ್ ರೆವಿನ್ಯೂ ಥ್ರೂ ಸೆಲ್ಲಿಂಗ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಟು ಕಸ್ಟಮರ್ಸ್ಗೆ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ನ ಸೇಲ್ ಮಾಡೋದ್ರ ಮುಖಾಂತರ ಅಡಿಷನಲ್ ರೆವಿನ್ಯೂ ಅರ್ನ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಇನ್ಶೂರೆನ್ಸ್ ಕಂಪನೀಸ್ ಎಕ್ಸ್ಪ್ಯಾಂಡ್ their customer bases without increasing their sales force or paying agent and broker commission. At the same time, insurance companies expand their ಮಾರ್ಕೆಟ್ನ ಎಕ್ಸ್ಪ್ಯಾಂಡ್ ಮಾಡುತ್ತೆ ವಿತೌಟ್ ಇನ್ಕ್ರೀಸಿಂಗ್ ದೇರ್ ಸೇಲ್ಸ್ ಫೋರ್ಸ್. ಯಾವುದೇ ರೀತಿ ಡೈರೆಕ್ಟಾಗಿ ಅದು ಸೇಲ್ ಮಾಡ್ದಿರ ಅದರ ಮಾರ್ಕೆಟ್ ಶೇರ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಯಾವ ಥರ ಅಂತಂದರೆ, ಬ್ಯಾಂಕ್ ಕಸ್ಟಮರ್ಸ್ಗೆ ಬ್ಯಾಂಕು ಏನು ಪಾಲಿಸೀಸ್ನ ಇಶ್ಯೂ ಮಾಡೋದ್ರ ಮುಖಾಂತರ ಅಥವಾ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ನ ಇಶ್ಯೂ ಮಾಡೋದ್ರ ಮುಖಾಂತರ ವಿತೌಟ್ ಇನ್ಕ್ರೀಸಿಂಗ್ ದೇರ್ ಸೇಲ್ಸ್ ಫೋರ್ಸ್ ಆರ್ ಪೇಯಿಂಗ್ ಏಜೆಂಟ್ ಆ್ಯಂಡ್ ಬ್ರೋಕರ್ ಕಮಿಷನ್ ಎಕ್ಸ್ಪ್ಯಾಂಡ್ ದೇರ್ ಮಾರ್ಕೆಟ್ ಶೇರ್. ಆ ಮಾರ್ಕೆಟ್ ಶೇರ್ನ ಏನು ಮಾಡುತ್ತೆ ಅಂದರೆ ಎಕ್ಸ್ಪ್ಯಾಂಡ್ ಮಾಡುತ್ತೆ. ಈ ಥರ ಬ್ಯಾಂಕ್ಸ್ಗೂ ಮತ್ತು ಇನ್ಶೂರೆನ್ಸ್ ಕಂಪನಿಗೆ ಬ್ಯಾಂಕ್ ಅಶ್ಯೂರೆನ್ಸ್ ಅನ್ನೋದು ಪ್ರಾಫಿಟೇಬಲ್ ವೇ ಆಗಿದೆ. ಯಾಕಂತಂದರೆ ಈ ಕಡೆ ಇನ್ಶೂರೆನ್ಸ್ ಕಂಪನಿಗೂ ಕೂಡ ಪ್ರಾಫಿಟ್ಟು, ಆ ಕಡೆ ಬ್ಯಾಂಕ್ಗೂ ಕೂಡ ಅಡಿಷ್ನಲ್ ರೆವಿನ್ಯೂ ಜನ್ರೇಟ್ ಆಗುತ್ತೆ. ಬ್ಯಾಂಕ್ ಅಶ್ಯೂರೆನ್ಸ್ ಈಸ್ ಅನ್ ಅರೇಂಜ್ಮೆಂಟ್ ಆಫ್ ಬ್ಯಾಂಕಿಂಗ್ ಆ್ಯಂಡ್ ಇನ್ಶೂರೆನ್ಸ್ ಇಂಡಸ್ಟ್ರಿ ಟು ಡಿರೈವ್ ದ ಬೆನಿಫಿಟ್ಸ್ ಆಫ್ ಈಚ್ ಅದರ್ ಕೋರ್ ಕಾಂಪಿಟೆನ್ಸಸ್. ಈ ಅರೇಂಜ್ಮೆಂಟ್ ಏನಿಗೋಸ್ಕರ ಮಾಡ್ಕೋತಾರೆ ಅಂತಂದರೆ, ಟು ಗೆಟ್ ಬೆನಿಫಿಟ್ಸ್ ಆಫ್ ಈಚ್ ಅದರ್ ಕೋರ್ ಕಾಂಪಿಟೆನ್ಸಸ್. ಸಚ್ ಟೈಪ್ ಆಫ್ ಅರೇಂಜ್ಮೆಂಟ್ ಈಸ್ ಆಲ್ಸೋ ನೋನ್ ಆಸ್ ಬ್ಯಾಂಕ್ ಇನ್ಶೂರೆನ್ಸ್ ಮಾಡೆಲ್. Bank assurance is also called bank insurance model. This is a structural reform in banking and insurance sector, which represents merging up two different organizations from two different but related industries for a specific type of transactions to extract additional benefits by making use of their alternative strengths and opportunities. ಮೇನ್ ಪರ್ಪಸ್ ಏನಪ್ಪ ಅಂತಂದರೆ, ಇನ್ಶೂರೆನ್ಸ್ ಕಂಪನೀಸ್ ಎಕ್ಸ್ಪ್ಯಾಂಡ್ ದೇರ್ ಮಾರ್ಕೆಟ್ ಶೇರ್ ಆ್ಯಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಬ್ಯಾಂಕ್ ಗೆಟ್ ಅಡಿಷ್ನಲ್ ರೆವಿನ್ಯೂ ಥ್ರೂ ಸೆಲ್ಲಿಂಗ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್. ಇಲ್ಲಿ ಇನ್ಶೂರೆನ್ಸ್ ಕಂಪನಿ ತನ್ನ ಮಾರ್ಕೆಟ್ ಶೇರ್ನ ಇನ್ಕ್ರೀಸ್ ಮಾಡ್ಕೊಳ್ಳುತ್ತೆ, ಜೊತೆಗೆ ಬ್ಯಾಂಕು ತನ್ನ ಅಡಿಷ್ನಲ್ ರೆವಿನ್ಯೂನ ಜನರೇಟ್ ಮಾಡ್ತಾ ಹೋಗುತ್ತೆ. ದಿಸ್ ಈಸ್ ಅ ಸ್ಟ್ರಕ್ಚರಲ್ ರಿಫಾರ್ಮ್ ಇನ್ ಬ್ಯಾಂಕಿಂಗ್ ಆ್ಯಂಡ್ ಇನ್ಶೂರೆನ್ಸ್ ಸೆಕ್ಟರ್. ಇನ್ಶೂರೆನ್ಸ್ ಸೆಕ್ಟರು ಮತ್ತು ಬ್ಯಾಂಕಿಂಗಲ್ಲಿ ಇದು ಬ್ಯಾಂಕ್ ಅಶ್ಯೂರೆನ್ಸ್ ಅಥವಾ ಬ್ಯಾಂಕ್ ಇನ್ಶೂರೆನ್ಸ್ ಮಾಡಲ್ ಅನ್ನೋದು ಏನಾಗಪ್ಪ ಅಂದರೆ ಸ್ಟ್ರಕ್ಚರಲ್ ರಿಫಾರ್ಮ್ ಆಗುತ್ತೆ, ವಿಚ್ ರೆಪ್ರೆಸೆಂಟ್ಸ್ ಮರ್ಜಿಂಗ್ ಅಪ್ ಟು ಡಿಫ್ರೆಂಟ್ ಆರ್ಗನೈಸೇಷನ್ಸ್ ಫ್ರಮ್ ಟು ಡಿಫ್ರೆಂಟ್ ಬಟ್ ರಿಲೇಟೆಡ್ ಇಂಡಸ್ಟ್ರೀಸ್ ಫಾರ್ ಎ ಸ್ಪೆಸಿಫಿಕ್ ಟೈಪ್ ಆಫ್ ಟ್ರಾನ್ಸಾಕ್ಷನ್ಸ್. ಎರಡು ಡಿಫ್ರೆಂಟ್ ಆರ್ಗನೈಸೇಷನ್ಸು ಮರ್ಜ್ ಆಗಿ ಏನು ಅಡಿಷ್ನಲ್ ಬೆನಿಫಿಟ್ಸ್ ಇದೆಯೋ ಅಡಿಷ್ನಲ್ ಬೆನಿಫಿಟ್ಸ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ, ಎರಡು ಡಿಫ್ರೆಂಟ್ ಆರ್ಗನೈಸೇಷನ್ಸು ಮರ್ಜ್ ಆಗಿ ಏನು ಮಾಡುತ್ತೆ ಅಂತಂದರೆ ಆ ಅಡಿಷ್ನಲ್ ಬೆನಿಫಿಟ್ಸ್ನ ರಿಸೀವ್ ಮಾಡ್ಕೊಳ್ಳುತ್ತೆ.
ನೆಕ್ಸ್ಟು ನಾನು ನೋಡೋದಾಯ್ತಪ್ಪ ಅಂದರೆ ನೀಡ್ ಫಾರ್ ಬ್ಯಾಂಕ್ ಅಶ್ಯೂರೆನ್ಸ್. ಏನು ನೀಡಿದ ಬ್ಯಾಂಕ್ ಅಶ್ಯೂರೆನ್ಸ್ದು ಅಂತ ನೋಡೋದಾಯ್ತಪ್ಪ ಅಂದರೆ ದ ಫೈನಾನ್ಷಿಯಲ್ ರಿಸೋರ್ಸಸ್ ಇನ್ ದ ಹ್ಯಾಂಡ್ಸ್ ಆಫ್ ಪೀಪಲ್ ಶುಡ್ ಬಿ ಚಾನಲೈಸ್ಡ್ ಇನ್ ಎಫೆಕ್ಟಿವ್ ಮ್ಯಾನರ್ ಸೊ ಆಸ್ ಟು ಇನ್ಕ್ರೀಸ್ ದ ರಿಟರ್ನ್ಸ್ ಫ್ರಮ್ ದ ಬೇಸಿಕ್ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಆಫ್ ನೇಷನ್ ಆ್ಯಂಡ್ ಆಲ್ಸೋ ದ ಕ್ವಾಲಿಟಿ ಆಫ್ ಲಿವಿಂಗ್ ಆಫ್ ಪೀಪಲ್. Insurance policies are instruments or products that play major role in uploading the financial structure of developed countries. RBI recognized the need of an effective method to make insurance policies reach people of all economic classes in every corner of the nation. Implementing bank assurance in India is one such development that took place towards the cause. The need and subsequent development of bank assurance in India began for the following reasons. ಇಂಡಿಯಾದಲ್ಲಿ ಏನಗೋಸ್ಕರ ಬ್ಯಾಂಕ್ ಅಶ್ಯೂರೆನ್ಸು ಸ್ಟಾರ್ಟ್ ಆಯಿತು ಅಂತ ನೋಡೋದಾಯ್ತಪ್ಪ ಅಂತಂದರೆ, ಈಗ ಬ್ಯಾಂಕ್ ಅಶ್ಯೂರೆನ್ಸ್ ನೀಡ್ ಏನಂತ ನೋಡಿದ್ವಿ. ಬ್ಯಾಂಕ್ ಅಶ್ಯೂರೆನ್ಸ್ ನೀಡ್ ಏನಕ್ಕಪ್ಪ ಇದೆ ಅಂತಂದರೆ ದ ಫೈನಾನ್ಷಿಯಲ್ ರಿಸೋರ್ಸಸ್ ಇನ್ ದ ಹ್ಯಾಂಡ್ಸ್ ಆಫ್ ಪೀಪಲ್ ಶುಡ್ ಬಿ ಚಾನಲೈಸ್ಡ್ ಇನ್ ಪ್ರಾಪರ್ ವೇ ಆ್ಯಂಡ್ ಎಫೆಕ್ಟಿವ್ ಮ್ಯಾನರ್. ಏನು ಒಂದು ಫೈನಾನ್ಷಿಯಲ್ ರಿಸೋರ್ಸಸ್ ಇದೆ, ಆ ಫೈನಾನ್ಷಿಯಲ್ ರಿಸೋರ್ಸಸ್ಸು ಪ್ರಾಪರಾಗಿ ಚಾನಲೈಸು ಮತ್ತು ಎಫೆಕ್ಟಿವ್ ಮ್ಯಾನರ್ ಚಾನಲೈಸ್ ಆಗಬೇಕು ಅಂತಂದರೆ, ಜೊತೆಗೆ ಟು ಇನ್ಕ್ರೀಸ್ ದ ರಿಟರ್ನ್ಸ್ ಫ್ರಮ್ ದ ಬೇಸಿಕ್ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಆಫ್ ನೇಷನ್ನ ಬೇಸಿಕ್ ಫೈನಾನ್ಷಿಯಲ್ ಸ್ಟ್ರಕ್ಚರು ಇನ್ಕ್ರೀಸ್ ಆಗಬೇಕು ಅಂತಂದರೆ, ಆ್ಯಂಡ್ ಆಲ್ಸೋ ಕ್ವಾಲಿಟಿ ಆಫ್ ಲಿವಿಂಗ್ ಪೀಪಲ್ ಏನು ಒಂದು ಪಬ್ಲಿಕ್ ಇದಾರೋ ಅಥವಾ ಸೊಸೈಟಿ ಇದೆಯೋ ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಕ್ವಾಲಿಟಿ ಲೆವೆಲ್ಗೆ ಬರಬೇಕು ಅಂತಂದರೆ ಈ ಬ್ಯಾಂಕ್ ಅಶ್ಯೂರೆನ್ಸ್ ಅನ್ನೋದು ರೋಲು ತುಂಬ ಇಂಪಾರ್ಟೆಂಟ್ ರೋಲು ಪ್ಲೇ ಮಾಡುತ್ತೆ. ಇನ್ಸೂರೆನ್ಸ್ ಪಾಲಿಸೀಸ್ ಆರ್ ಇನ್ಸ್ಟ್ರೂಮೆಂಟ್ಸ್ ಆರ್ ಪ್ರಾಡಕ್ಟ್ಸ್ ದಟ್ ಪ್ಲೇ ಮೇಜರ್ ರೋಲ್. ಇನ್ಸೂರೆನ್ಸ್ ಪಾಲಿಸೀಸ್ ಆರ್ ಇನ್ಸ್ಟ್ರೂಮೆಂಟ್ಸ್ ಪ್ಲೇ ಮೇಜರ್ ರೋಲ್ ಇನ್ ಅಪ್ಲೋಡಿಂಗ್ ದ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಆಫ್ ಡೆವಲಪ್ಡ್ ಕಂಟ್ರೀಸ್. ಇನ್ಸೂರೆನ್ಸ್ ಪಾಲಿಸೀಸು ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಫೈನಾನ್ಷಿಯಲ್ ಸ್ಟ್ರಕ್ಚರ್ನ ಏನು ಒಂದು ಡೆವಲಪ್ಡ್ ಕಂಟ್ರೀಸ್ನಲ್ಲಿ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಇದೆಯೋ ಆ ಫೈನಾನ್ಷಿಯಲ್ ಸ್ಟ್ರಕ್ಚರು ಎಫೆಕ್ಟಿವ್ ಮ್ಯಾನರಲ್ಲಿ ಇರಬೇಕು ಅಂತಂದರೆ, ಜೊತೆಗೆ ಆ ಫೈನಾನ್ಷಿಯಲ್ ಸ್ಟ್ರಕ್ಚರ್ನ ಒಂದು ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂತಂದರೆ ಆ ಇನ್ಸೂರೆನ್ಸ್ ಪಾಲಿಸೀಸ್ ಇನ್ಸ್ಟ್ರೂಮೆಂಟ್ಸ್ ಅನ್ನೋದು ತುಂಬ ಮೇಜರ್ ರೋಲು ಪ್ಲೇ ಮಾಡುತ್ತೆ. ಜೊತೆಗೆ RBI recognized the need of an effective method to make insurance policies reach people of all economic classes in every corner of the nation. The need and subsequent development of bank assurance in India began for the following reasons. First one, to improve the channels through which insurance policies are sold, marketed, so as to make them reach the hands of common man. Next one, to expand the area of working of banking sector, having a network that is spread widely in every part of the nation. Next one, to improve the services of insurance by creating a competitive atmosphere among private insurance companies in the market. ಈ 3 ರೀಸನ್ಸಿಂದ ಬ್ಯಾಂಕ್ ಅಶ್ಯೂರೆನ್ಸ್ ಅನ್ನೋದು ತುಂಬ ನೀಡಿದೆ ಇಂಡಿಯಾದಲ್ಲಿ. ಫಸ್ಟ್ ಒನ್ ಏನಪ್ಪ ಅಂದರೆ ಟು ಇಂಪ್ರೂವ್ ದ ಚಾನಲ್ಸ್ ಥ್ರೂ ವಿಚ್ ಇನ್ಸೂರೆನ್ಸ್ ಪಾಲಿಸೀಸ್ ಆರ್ ಸೋಲ್ಡ್, ಮಾರ್ಕೆಟೆಡ್, ಸೊ ಯಾಸ್ ಟು ಮೇಕ್ ದಮ್ ರೀಚ್ ದ ಹ್ಯಾಂಡ್ಸ್ ಆಫ್ ಕಾಮನ್ ಮ್ಯಾನ್. ಅಂದರೆ ನಾವು ಲಾಸ್ಟ್ ಸೆಷನ್ಸಲ್ಲಿ ಡಿಸ್ಕಸ್ ಮಾಡಿದ್ವಿ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್. ಆ ಡಿಸ್ಟ್ರಿಬ್ಯೂಷನ್ ಚಾನಲ್ಸು ಇಂಪ್ರೂವ್ ಮಾಡಬೇಕು ಅಂತಂದರೆ, ಜೊತೆಗೆ ಕಾಮನ್ ಮ್ಯಾನ್ಗೆ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ರೀಚ್ ಆಗಬೇಕು ಅಂತಂದರೆ ಈ ಬ್ಯಾಂಕ್ ಅಶ್ಯೂರೆನ್ಸ್ ಅನ್ನೋದು ತುಂಬ ನೀಡಿದೆ. ಸೊ ಟು ಇಂಪ್ರೂವ್ ದ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಮೀನ್ಸ್ ಥ್ರೂ ವಿಚ್ ಇನ್ಶೂರೆನ್ಸ್ ಪಾಲಿಸೀಸ್ ಆರ್ ಸೋಲ್ಡ್, ಯಾವುದ್ರ ಮುಖಾಂತರ ಆದರೂ ಇನ್ಶೂರೆನ್ಸ್ ಪಾಲಿಸಿನ ಸೇಲ್ ಮಾಡ್ತಾರೆ ಅಥವಾ ಮಾರ್ಕೆಟ್ ಮಾಡ್ತಾರೆ. ಸೊ ಯಾಸ್ ಟು ಮೇಕ್ ದೆಮ್ ರೀಚ್ ದ ಹ್ಯಾಂಡ್ಸ್ ಆಫ್ ಕಾಮನ್ ಮ್ಯಾನ್. ಸೊ ಪ್ರತಿಯೊಬ್ಬ ಕಾಮನ್ ಮ್ಯಾನ್ಗೂ ಇನ್ಶೂರೆನ್ಸ್ ಪಾಲಿಸಿ ರೀಚ್ ಆಗಬೇಕು ಅಂತಂದರೆ ಬ್ಯಾಂಕ್ ಅಶ್ಯೂರೆನ್ಸ್ ಅನ್ನೋದು ನೀಡಿದೆ. ನೆಕ್ಸ್ಟು ಟು ಎಕ್ಸ್ಪ್ಯಾಂಡ್ ದ ಏರಿಯಾ ಆಫ್ ವರ್ಕಿಂಗ್ ಆಫ್ ಬ್ಯಾಂಕಿಂಗ್ ಸೆಕ್ಟರ್ನ ವರ್ಕಿಂಗ್ ಏರಿಯಾ ಎಕ್ಸ್ಪ್ಯಾಂಡ್ ಆಗಬೇಕು ಅಂತಂದರೆ ಹ್ಯಾವಿಂಗ್ ಎ ನೆಟ್ವರ್ಕ್ ದಟ್ ಈಸ್ ಸ್ಪ್ರೆಡ್ ವೈಡ್ಲಿ ಇನ್ ಎವ್ರಿ ಪಾರ್ಟ್ ಆಫ್ ದ ನೇಷನ್. ನೆಕ್ಸ್ಟು ಟು ಇಂಪ್ರೂವ್ ದ ಸರ್ವಿಸಸ್ ಆಫ್ ಇನ್ಶೂರೆನ್ಸ್ನ ಸರ್ವಿಸಸ್ನ ಇಂಪ್ರೂವ್ ಮಾಡಿಕೊಳ್ಳೋದಕ್ಕೋಸ್ಕರ ಬೈ ಕ್ರಿಯೇಟಿಂಗ್ ಎ ಕಾಂಪಿಟೇಟಿವ್ ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡೋದ್ರ ಮುಖಾಂತರ
ಆ ಇನ್ಸೂರೆನ್ಸ್ ಕಂಪನಿಯ ಸರ್ವೀಸಸ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಈ ಬ್ಯಾಂಕ್ ಅಶೂರೆನ್ಸ್ ಅನ್ನೋದು ನೀಡಿದೆ. ಸೊ ಈ ಮೇನ್ ರೀಸನ್ಸಿಂದ ಬ್ಯಾಂಕ್ ಅಶೂರೆನ್ಸ್ ನೀಡ್ ಇದೆ ಇಂಡಿಯಾದಲ್ಲಿ. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋದಾಯ್ತಪ್ಪ ಅಂದರೆ ನೆಕ್ಸ್ಟ್ ಇದು ಬೆನಿಫಿಟ್ಸ್ ಆಫ್ ಬ್ಯಾಂಕ್ ಅಶೂರೆನ್ಸ್. ಬ್ಯಾಂಕ್ ಅಶೂರೆನ್ಸ್ನ ಬೆನಿಫಿಟ್ಸ್ ಏನಿದೆ ಅಂತ ನೋಡೋದಾಯ್ತಪ್ಪ ಅಂದರೆ ಇಟ್ ಎನ್ಕರೇಜಸ್ ಕಸ್ಟಮರ್ಸ್ ಆಫ್ ಬ್ಯಾಂಕ್ ಟು ಪರ್ಚೇಸ್ ಇನ್ಶೂರೆನ್ಸ್ ಪಾಲಿಸೀಸ್ ಆ್ಯಂಡ್ ಫರ್ದರ್ ಹೆಲ್ಪ್ಸ್ ಇನ್ ಬಿಲ್ಡಿಂಗ್ ಬೆಟರ್ ರಿಲೇಷನ್ಶಿಪ್ ವಿತ್ ದ ಬ್ಯಾಂಕ್. So first benefit of bank assurance is it encourages customers of banks to purchase insurance policies. ಅಂದರೆ it encourages customers of bank to purchase insurance policies and further helps in building better relationship with the bank. ಕಸ್ಟಮರ್ಸು ಬ್ಯಾಂಕ್ ಜೊತೆಗೆ ರಿಲೇಷನ್ಶಿಪ್ಪು ಬಿಲ್ಡ್ ಮಾಡಬೇಕು ಅಂತಂದರೆ, ಜೊತೆಗೆ ಕಸ್ಟಮರ್ಸ್ನ ಎನ್ಕರೇಜ್ ಮಾಡಬೇಕು ಅಂತಂದರೆ ಈ ಬ್ಯಾಂಕ್ ಅಶೂರೆನ್ಸ್ ಅನ್ನೋದು ಏನಾಗುತ್ತೆ ಅಂದರೆ ಹೆಲ್ಪ್ ಆಗುತ್ತೆ ಅಂತೇಳಿ. ಇಟ್ ಎನ್ಕರೇಜಸ್ ಕಸ್ಟಮರ್ಸ್ ಆಫ್ ಬ್ಯಾಂಕ್ ಟು ಪರ್ಚೇಸ್ ಇನ್ಶೂರೆನ್ಸ್ ಪಾಲಿಸೀಸ್ ಆ್ಯಂಡ್ ಫರ್ದರ್ ಹೆಲ್ಪ್ಸ್ ಇನ್ ಬಿಲ್ಡಿಂಗ್ ಬೆಟರ್ ರಿಲೇಷನ್ಶಿಪ್. ಇಟ್ ಹೆಲ್ಪ್ಸ್ ಟು ಬಿಲ್ಡ್ ಬೆಟರ್ ರಿಲೇಷನ್ಶಿಪ್ ವಿತ್ ದ ಬ್ಯಾಂಕ್ ಕಸ್ಟಮರ್ಸ್. ಬ್ಯಾಂಕ್ ಕಸ್ಟಮರ್ಸ್ ಜೊತೆಗೆ ಬೆಟರ್ ರಿಲೇಷನ್ಶಿಪ್ನ ಬಿಲ್ಡ್ ಮಾಡಬೇಕು ಅಂತಂದರೆ ಬ್ಯಾಂಕ್ ಅಶೂರೆನ್ಸು ನೀಡಿದೆ ಅಂತೇಳಿ, ಅಥವಾ ಬ್ಯಾಂಕ್ ಅಶೂರೆನ್ಸು ಹೆಲ್ಪ್ ಮಾಡುತ್ತೆ ಅಂತೇಳಿ. ನೆಕ್ಸ್ಟು ದ ಪೀಪಲ್ who are unaware of or not in reach of insurance policies can be benefited through widely distributed banking networks and better marketing channels of banks. ಈಗ ಸೊಸೈಟಿನಲ್ಲಿ ಎಷ್ಟೋ ಜನಕ್ಕೆ ಅವೇರ್ನೆಸ್ ಇರೋದಿಲ್ಲ. ಇನ್ಶೂರೆನ್ಸ್ ಪಾಲಿಸೀಸ್ ಅಂತಂದ್ರೆ ಏನು, ಎಷ್ಟು ಟೈಪ್ಸ್ ಪಾಲಿಸೀಸ್ ಇದೆ, ಅವ್ರಿಗೆ ಸೂಟಬಲ್ ಪಾಲಿಸೀಸ್ ಯಾವುದು ಅಂತ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಈ ಬ್ಯಾಂಕ್ ಅಶೂರೆನ್ಸ್ ಮುಖಾಂತರ ಏನಾಗುತ್ತೆ ಅಂತಂದರೆ ಇಟ್ ಕ್ರಿಯೇಟ್ಸ್ ಅವೇರ್ನೆಸ್ ಅಮಾಂಗ್ ಕಸ್ಟಮರ್ಸ್ಗೆ ಅವೇರ್ನೆಸ್ ಅನ್ನೋದು ಕ್ರಿಯೇಟ್ ಮಾಡುತ್ತೆ. ಸೊ ದ ಪೀಪಲ್ ಹೂ ಆರ್ ಅನ್ಅವೇರ್ ಆರ್ ನಾಟ್ ಇನ್ ರೀಚ್ ಆಫ್ ಇನ್ಶೂರೆನ್ಸ್ ಪಾಲಿಸೀಸ್, ಯಾರಿಗಾದ್ರೂ ಇನ್ಶೂರೆನ್ಸ್ ಪಾಲಿಸೀಸ್ ರೀಚ್ ಆಗಿರೋದಿಲ್ವೋ, ಯಾರಿಗಾದ್ರೂ ಇನ್ಶೂರೆನ್ಸ್ ಬಗ್ಗೆ ಗೊತ್ತಿರೋದಿಲ್ವೋ, ದೇ ಕ್ಯಾನ್ ಬಿ ಬೆನಿಫಿಟೆಡ್ ಥ್ರೂ bank assurance. They can be benefited through widely distributed banking networks and better marketing channels of banks. ಸೊ ಏನು ಇನ್ಶೂರೆನ್ಸ್ ಕಂಪನೀಸು ಬ್ಯಾಂಕ್ಸ್ ಮುಖಾಂತರ ಬ್ಯಾಂಕ್ಸ್ ಕಸ್ಟಮರ್ಸ್ಗೆ ರೀಚ್ ಆಗೋ ಥರ ಅದು ಏನು ಮಾಡುತ್ತೆ ಅಂದರೆ ಪಾಲಿಸೀಸ್ ಇಶ್ಯೂ ಮಾಡುತ್ತೋ, ಅದು ಏನು ಮಾಡುತ್ತೆ ಅಂತಂದರೆ ಈ ಇನ್ಶೂರೆನ್ಸ್ ಪಾಲಿಸಿ ಬಗ್ಗೆ ಗೊತ್ತಿಲ್ಲದಿರೋ ಅಂಥವ್ರಿಗೂ ಕೂಡ ಇದು ಏನು ಮಾಡುತ್ತೆ ಅಂದರೆ ಅವೇರ್ನೆಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. So the people who are unaware of or not in reach of insurance policies can be benefited through widely distributed banking networks and better marketing channels of banks. Next benefit is increase in number of providers means increase in competition, and hence people can expect better premium rates and better services from bank assurance as compared to traditional insurance companies. It means when increase number of providers, it helps to reduce premium rates because ಕಾಂಪಿಟೇಷನ್. ಯಾವಾಗ ಮಾರ್ಕೆಟಲ್ಲಿ ಕಾಂಪಿಟೇಷನ್ಸ್ ಕ್ರಿಯೇಟ್ ಆಗುತ್ತೋ ಆಗೇನು ಮಾಡುತ್ತೆ ಅಂತಂದರೆ ಕಂಪನೀಸು ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ ತಮ್ಮ ಪ್ರೀಮಿಯಂ ರೇಟ್ಸ್ನ ರೆಡ್ಯೂಸ್ ಮಾಡ್ತಾರೆ. ಇಲ್ಲ ಅಂತಂದರೆ ಪ್ರೀಮಿಯಂ ರೇಟ್ಗೆ ಒಳ್ಳೆ ಸರ್ವಿಸಸ್ಸು ಪ್ರೊವೈಡ್ ಮಾಡ್ತಾರೆ. ಸೊ ಹಾಗಾಗಿ ಇನ್ಕ್ರೀಸ್ ಇನ್ ನಂಬರ್ ಆಫ್ ಪ್ರೊವೈಡರ್ಸ್ ಮೀನ್ಸ್ ಇನ್ಕ್ರೀಸ್ ಇನ್ ಕಾಂಪಿಟೇಷನ್. ಸೊ ಯಾವಾಗ ನಂಬರ್ ಆಫ್ ಪ್ರೊವೈಡರ್ಸು ಸರ್ವಿಸ್ ಪ್ರೊವೈಡರ್ಸ್ ಇನ್ಕ್ರೀಸ್ ಆಗ್ತಾರೋ ಆಟೋಮೆಟಿಕಲಿ ಇನ್ಕ್ರೀಸ್ ಇನ್ ಕಾಂಪಿಟೇಷನ್, ಆ್ಯಂಡ್ ಹೆನ್ಸ್ ಪೀಪಲ್ ಕ್ಯಾನ್ ಎಕ್ಸ್ಪೆಕ್ಟ್ better premium rates and better services from bank assurance as compared to traditional insurance companies. ನಾವು ಲಾಸ್ಟ್ ಸೆಷನ್ಸಲ್ಲಿ ಡಿಸ್ಕಸ್ ಮಾಡಿದ್ವಿ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಎಕ್ಸಿಸ್ಟಿಂಗ್ ಇನ್ ಇಂಡಿಯಾ. ಡಿಸ್ಟ್ರಿಬ್ಯೂಷನ್ ಚಾನಲ್ಸು ಯಾವುದು ಎಕ್ಸಿಸ್ಟ್ ಇದೆ ಅಂತ ಇಂಡಿಯಾದಲ್ಲಿ. ಸೊ ಅದರಲ್ಲಿ ಟ್ರೆಡಿಷ್ನಲ್ ಮೆಥಡ್ಸ್ ನೋಡಿದ್ವಿ.
ಸೊ ಆ ಟ್ರೆಡಿಷ್ನಲ್ ಇನ್ಸೂರೆನ್ಸ್ ಕಂಪನೀಸ್ ಕಂಪೇರ್ ಮಾಡಿದ್ರೆ ಈ ಬ್ಯಾಂಕ್ ಅಶ್ಯೂರೆನ್ಸ್ ಅನ್ನೋದು ಏನು ಮಾಡುತ್ತಂದ್ರೆ ಕಾಂಪಿಟೇಷನ್ಸ್ನ ಇನ್ಕ್ರೀಸ್ ಮಾಡಿ ಬೆಟರ್ ಪ್ರೀಮಿಯಂ ರೇಟ್ಸಲ್ಲಿ ಕಸ್ಟಮರ್ಸ್ಗೆ ಸರ್ವಿಸ್ ಕೊಡೋದಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತೇಳಿ. ನೆಕ್ಸ್ಟು ಬೆನಿಫಿಟ್ಸ್ ಆಫ್ ಬ್ಯಾಂಕ್ ಅಶ್ಯೂರೆನ್ಸ್ ಆದಮೇಲೆ ನೆಕ್ಸ್ಟು ಡಿಮೆರಿಟ್ಸ್ ಆಫ್ ಬ್ಯಾಂಕ್ ಅಶ್ಯೂರೆನ್ಸ್, ಡಿಸ್ಅಡ್ವಾಂಟೇಜಸ್ಸು. ಸೊ ಅಡ್ವಾಂಟೇಜಸಲ್ಲಿ ಮತ್ತೆ ನಾವು ಕಂಟಿನ್ಯೂ ಮಾಡೋದಾಯ್ತಪ್ಪ ಅಂತಂದರೆ ಇಟ್ ಈಸ್ ಬೆನಿಫಿಷಿಯಲ್ ಫಾರ್ ಬೋತ್ ಇಂಡಸ್ಟ್ರೀಸ್ ಇಫ್ ದೇ ಯಾವಾಗ ನ್ಯೂ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಕಂಬೈನಿಂಗ್ ದ ಫ್ಯೂಚರ್ಸ್ ಆಫ್ ಬ್ಯಾಂಕಿಂಗ್ ಆ್ಯಂಡ್ ಇನ್ಶೂರೆನ್ಸ್ ಅಟ್ ಎ ಸಿಂಗಲ್ ಪ್ಲಾಟ್ಫಾರ್ಮ್. ಇದು ಏನಾಗುತ್ತೆ ಅಂದರೆ ಬ್ಯಾಂಕ್ ಅಶ್ಯೂರೆನ್ಸು ಇಟ್ ಈಸ್ ಬೆನಿಫಿಷಿಯಲ್. ಆಲ್ರೆಡಿ ನಾವು ಇದನ್ನು ಡಿಸ್ಕಸ್ ಮಾಡಿದ್ವಿ ಯಾವುದರಲ್ಲಿ, ಇಂಟ್ರೊಡಕ್ಷನ್ ಪಾರ್ಟಲ್ಲಿ. ಸೊ ಇಟ್ ಈಸ್ ಬೆನಿಫಿಷಿಯಲ್ ಫಾರ್ ಬೋತ್ ಇಂಡಸ್ಟ್ರೀಸ್ ಮಾತ್ರ ಬ್ಯಾಂಕ್ಸ್ಗೂ ಮತ್ತು ಯಾವುದಕ್ಕೆ ಇನ್ಶೂರೆನ್ಸ್ ಕಂಪನೀಸ್ಗೆ ಎರಡಕ್ಕೂ ಕೂಡ ಬೆನಿಫಿಟ್. ಯಾಕೆ ಅಂತಂದರೆ ಬ್ಯಾಂಕ್ಸು ಅಡಿಷ್ನಲ್ ರೆವಿನ್ಯೂ ಜನ್ರೇಟ್ ಮಾಡುತ್ತೆ, ಜೊತೆಗೆ ಇನ್ಶೂರೆನ್ಸ್ ಕಂಪನಿ ತನ್ನ ಮಾರ್ಕೆಟ್ ಶೇರ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗುತ್ತೆ. ಜೊತೆಗೆ ಇಫ್ ದೇ ಯಾವಾಗ ನ್ಯೂ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಕಂಬೈನಿಂಗ್ ದ ಫ್ಯೂಚರ್ಸ್ ಆಫ್ ಬ್ಯಾಂಕಿಂಗ್ ಆ್ಯಂಡ್ ಇನ್ಶೂರೆನ್ಸ್ ಅಟ್ ಎ ಸಿಂಗಲ್ ಪ್ಲಾಟ್ಫಾರ್ಮಲ್ಲಿ ಬ್ಯಾಂಕಿಂಗು ಮತ್ತು ಇನ್ಶೂರೆನ್ಸ್ ಎರಡೂ ಕ್ಲಬ್ ಆಗಿ ನ್ಯೂ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ನ ಲಾಂಚ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತೇಳಿ ಬ್ಯಾಂಕ್ ಅಶ್ಯೂರೆನ್ಸು. ನೆಕ್ಸ್ಟು ಅಪಾರ್ಟ್ ಫ್ರಮ್ ಕಮಿಷನ್ ಆನ್ ಇನ್ಶೂರೆನ್ಸ್ ಪಾಲಿಸೀಸ್ ದ ಮೇಜರ್ ಅಡ್ವಾಂಟೇಜ್ ಟು ಬ್ಯಾಂಕ್ ಈಸ್ that it holds premium money with it for a specific period, which in turn is advantageous for banking investments. Apart from commission on insurance policies ಮೇಲೆ ಕಮಿಷನ್ ಬಿಟ್ಟು ಅದ್ರ ಜೊತೆಗೆ ದ ಮೇಜರ್ ಅಡ್ವಾಂಟೇಜ್ ಟು ಬ್ಯಾಂಕ್ ಈಸ್ ದಟ್ ಇಟ್ ಹೋಲ್ಡ್ಸ್ ಪ್ರೀಮಿಯಂ ಮನಿ ವಿತ್ ಇಟ್ ಫಾರ್ ಎ ಸ್ಪೆಸಿಫಿಕ್ ಪೀರಿಯಡ್. ಏನು ಪ್ರೀಮಿಯಂ ಅಮೌಂಟ್ ಕಲೆಕ್ಟ್ ಮಾಡ್ಕೊಳ್ಳುತ್ತೆ ಕಸ್ಟಮರ್ಸ್ ಕಡೆಯಿಂದ ಅದನ್ನು ಸ್ಪೆಸಿಫಿಕ್ ಪೀರಿಯಡ್ವರೆಗೂ ಆ ಬ್ಯಾಂಕ್ಸೇ ಅದೇನು ಮಾಡುತ್ತೆ ಅಂದರೆ ಇಟ್ಕೊಳ್ಳುತ್ತೆ, ವಿಚ್ ಇನ್ ಟರ್ನ್ ಈಸ್ ಅಡ್ವಾಂಟೇಜಸ್ ಫಾರ್ ಬ್ಯಾಂಕಿಂಗ್. ಇದೇನಾಗುತ್ತೆ ಅಂದರೆ ಬ್ಯಾಂಕಿಗೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತೇಳಿ. ನೆಕ್ಸ್ಟು ಡಿಮೆರಿಟ್ಸ್ ಆಫ್ ಬ್ಯಾಂಕ್ ಅಶ್ಯೂರೆನ್ಸ್. ಸೊ ಅಡ್ವಾಂಟೇಜಸ್ ನೋಡಿದ್ವಿ, ಜೊತೆಗೆ ಡಿಮೆರಿಟ್ಸ್ ಆಫ್ ಬ್ಯಾಂಕ್ ಅಶ್ಯೂರೆನ್ಸ್ ನೋಡೋದಾಯ್ತಪ್ಪ ಅಂತಂದರೆ ಡಿಮೆರಿಟ್ಸಲ್ಲಿ ಡಾಟಾ ಮ್ಯಾನೇಜ್ಮೆಂಟ್ ಆಫ್ ಅನ್ ಇಂಡಿವಿಜುವಲ್ ಕಸ್ಟಮರ್ಸ್ ಐಡೆಂಟಿಟಿ ಆ್ಯಂಡ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮೇ ರಿಸಲ್ಟ್ ಇನ್ ದ ಇನ್ಶೂರೆನ್ಸ್ ಕಂಪನಿ ಯುಟಿಲೈಸಿಂಗ್ ದ ಡೀಟೇಲ್ಸ್ ಟು ಮಾರ್ಕೆಟ್ ದೇರ್ ಪ್ರಾಡಕ್ಟ್ಸ್ ದಸ್ ಕಾಂಪ್ರಮೈಸಿಂಗ್ ಆನ್ ಡಾಟಾ ಸೆಕ್ಯೂರಿಟಿ. ಯಾವಾಗ ಅದು ಬ್ಯಾಂಕ್ ಜೊತೆಗೆ ಮರ್ಜಾಗಿ ಒಂದು ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ನ ಸೇಲ್ ಮಾಡೋದಕ್ಕೆ ಮುಂದೆ ಬರುತ್ತೋ ಆಗೇನಾಗುತ್ತೆ ಅಂತಂದರೆ ಸೆಕ್ಯೂರಿಟಿ ಪರ್ಪಸಲ್ಲಿ ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಸೆಕ್ಯೂರಿಟಿ ಪರ್ಪಸಲ್ಲಿ ಕಾಂಪ್ರಮೈಸ್ ಅಂತಂದರೆ ಡಾಟಾ ಮ್ಯಾನೇಜ್ಮೆಂಟ್ ಆಫ್ ಅನ್ ಇಂಡಿವಿಜುವಲ್ ಕಸ್ಟಮರ್ಸ್ ಐಡೆಂಟಿಟಿ ಮೀನ್ಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮೇ ರಿಸಲ್ಟ್ ಇನ್ ದ ಇನ್ಶೂರೆನ್ಸ್ ಕಂಪನಿ ಯುಟಿಲೈಸಿಂಗ್ ದ ಡೀಟೇಲ್ಸ್ ಆಫ್ ಮಾರ್ಕೆಟ್ ದೇರ್ ಪ್ರಾಡಕ್ಟ್ಸ್. ಈಗ ಏನು ಅದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ಳುತ್ತೋ ಕಸ್ಟಮರ್ಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಅದೇನು ಮಾಡುತ್ತೆ ಅಂತಂದರೆ ತನ್ನ ಪ್ರಾಡಕ್ಟ್ಸ್ನ ಸೇಲ್ ಮಾಡೋದಕ್ಕೆ ಅದು ಯೂಸ್ ಮಾಡ್ಕೊಳ್ಳುತ್ತೆ ಅಂಥೇಳಿ. ನೆಕ್ಸ್ಟು there is a possibility of conflict of interest between the other products of bank and insurance policies. ಈಗ ಏನಾಗುತ್ತೆ ಅಂತಂದರೆ ಬ್ಯಾಂಕ್ ಮುಖಾಂತರ ಇನ್ಶೂರೆನ್ಸ್ ಪಾಲಿಸೀಸ್ನ ಸೇಲ್ ಮಾಡೋದ್ರಿಂದ ಇಟ್ ಕ್ರಿಯೇಟ್ಸ್ ಕನ್ಫ್ಯೂಷನ್ ಟು ಕಸ್ಟಮರ್ಸ್ಗೆ ಅದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಯಾಕೆ ಅಂತಂದರೆ there is a possibility of conflict of interest between the other products. It creates confusion between other products ನಡುವೆ ಅದೇನು ಮಾಡುತ್ತೆ ಅಂತಂದರೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ ಕಸ್ಟಮರ್ಸ್ಗೆ. ಯಾಕಂತಂದರೆ ಬ್ಯಾಂಕ್ಸು ಕೂಡ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ನ ಆಫರ್ ಮಾಡುತ್ತೆ, ಇನ್ಶೂರೆನ್ಸ್ ಕಂಪ್ನಿ ಕೂಡ ಆಫರ್ ಮಾಡಿರುತ್ತೆ. ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಕಸ್ಟಮರ್ಸ್ಗೆ ಕನ್ಫ್ಯೂಸ್ ಆಗುತ್ತೆ. ಯಾಕಂತಂದರೆ ಇನ್ಶೂರೆನ್ಸು ಆಫರ್ ಕೊಟ್ಟಿರುತ್ತೆ, ಜೊತೆಗೆ ಬ್ಯಾಂಕ್ಸು ಕೂಡ ಅದರ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ನ ಆಫರ್ ಕೊಟ್ಟಿರುತ್ತೆ. ಯಾವ ಪ್ರಾಡಕ್ಟು ಸೂಟಬಲ್ಲು, ಯಾವ ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಕಸ್ಟಮರ್ಸ್ಗೆ ಕನ್ಫ್ಯೂಸ್ ಆಗುತ್ತೆ. ಇಟ್ ಕ್ರಿಯೇಟ್ಸ್ ಕನ್ಫ್ಯೂಸ್ ಟು ಕಸ್ಟಮರ್ಸ್. ನೆಕ್ಸ್ಟ್, ಬೆಟರ್ ಅಪ್ರೋಚ್ ಆ್ಯಂಡ್ ಸರ್ವಿಸಸ್ ಪ್ರೊವೈಡೆಡ್ ಬೈ ಬ್ಯಾಂಕ್ಸ್ ಟು ಕಸ್ಟಮರ್ ಈಸ್ ಹೋಪ್ ರಾದರ್ ದೆನ್ ಎ ಫ್ಯಾಕ್ಟ್. This is because many banks in India are known for their bad customer service, and this fact turns worse than they are responsible to sell insurance products. Work nature to market insurance products require submissive attitude, which is a point that has to be worked on by many banks in India.
ಅಂದರೆ ಏನಪ್ಪ ಅಂತಂದರೆ ಬೆಟರ್ ಅಪ್ರೋಚ್ ಮತ್ತು ಸರ್ವಿಸಸ್ ಪ್ರೊವೈಡ್ ಮಾಡಬೇಕಾಗಿರೋದು ಬ್ಯಾಂಕ್ಸ್ನ ಕರ್ತವ್ಯ. ಯಾಕಂದರೆ ಬೆಟರ್ ಅಪ್ರೋಚ್ ಆ್ಯಂಡ್ ಸರ್ವಿಸ್ ಪ್ರೊವೈಡ್ ಬೈ ಬ್ಯಾಂಕ್ಸ್ ಟು ಕಸ್ಟಮರ್ ಈಸ್ ಎ ವರ್ಕ್ ರಾದರ್ ದೆನ್ ಫ್ಯಾಕ್ಟ್. ಎಷ್ಟೋ ಬ್ಯಾಂಕ್ಸು ಇಂಡಿಯಾದಲ್ಲಿ ಹೆಸರು ತೊಗೊಂಡಿದ್ದೆ, ಏನಾಗಿ ಅಂತಂದರೆ ಪಾಸಿಟಿವ್ ಅಲ್ಲ, ನೆಗೆಟಿವ್ ಆಗಿ. ಯಾವ ಥರ ಅಂತಂದರೆ ದಿಸ್ ಈಸ್ ಬಿಕಾಸ್ ಮೆನಿ ಬ್ಯಾಂಕ್ಸ್ ಇನ್ ಇಂಡಿಯಾ ಆರ್ ನೋನ್ ಫಾರ್ ದರ್ ಬ್ಯಾಡ್ ಕಸ್ಟಮರ್ ಸರ್ವಿಸ್. ಕಸ್ಟಮರ್ ಕೊಡೋಂಥ ಸರ್ವೀಸಸ್ಸು ಮೇಲೆ ಎಷ್ಟೋ ಬ್ಯಾಂಕ್ಸ್ಗೆ ಬ್ಯಾಡ್ ಒಪಿನಿಯನ್ ಬಂದಿದೆ, ಎಷ್ಟೋ ಬ್ಯಾಂಕ್ಸ್ ಮೇಲೆ. ಸೊ ಹಾಗಾಗಿ ಬೆಟರ್ ಅಪ್ರೋಚ್ ಆ್ಯಂಡ್ ಸರ್ವಿಸ್ ಪ್ರೊವೈಡೆಡ್ ಬೈ ಬ್ಯಾಂಕ್ ಟು ಕಸ್ಟಮರ್ ಈಸ್ ಎ ವರ್ಕ್ ರಾದರ್ ದೆನ್ ಫ್ಯಾಕ್ಟ್. ಈಗ ಏನದು ಈ ಇನ್ಸೂರೆನ್ಸ್ ಪ್ರಾಡಕ್ಟ್ಸ್ನ ಸೇಲ್ ಮಾಡೋಕ್ಕೆ ಹೋಗುತ್ತೋ ಆಗ ಎಷ್ಟೋ ಸರ್ತಿ ಕಸ್ಟಮರ್ ಸ್ಯಾಟಿಸ್ಫೈ ಆಗಿಲ್ಲ ಅಂತಂದರೆ ಆಗೇನಾಗುತ್ತೆ ಅಂತಂದರೆ ಅದು ಕಸ್ಟಮರ್ಸ್ಗೆ ಬ್ಯಾಂಕ್ ಮೇಲೆ ಬ್ಯಾಡ್ ಒಪಿನಿಯನ್ ಬರೋಂಥ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಇಂಡಿಯಾದಲ್ಲಿ ಆಗಲೇ ನಾವು ಡಿಸ್ಕಸ್ ಮಾಡ್ದಂಗೆ ಇಂಡಿಯಾದಲ್ಲಿ ಎಷ್ಟೋ ಬ್ಯಾಂಕ್ಸು ಬೆಟರ್ ಸರ್ವೀಸಸ್ಸು ಕೊಡೋದಕ್ಕೆ ಹೆಸರು ಮಾಡಿದೆ, ಅದೇ ಥರ ಎಷ್ಟೋ ಬ್ಯಾಂಕ್ಸು ಬ್ಯಾಡ್ ಸರ್ವೀಸಸ್ ಕೊಟ್ಟು ಹೆಸರು ಮಾಡಿದೆ. ಸೊ ಹಾಗಾಗಿ ಈ ಇನ್ಸೂರೆನ್ಸ್ ಪ್ರಾಡಕ್ಟ್ಸ್ನ ಸೇಲ್ ಮಾಡೋದ್ರ ಮುಖಾಂತರ ಇನ್ ಕೇಸ್ ಕಸ್ಟಮರ್ ಸ್ಯಾಟಿಸ್ಫೈ ಆಗಿಲ್ಲ ಅಂತಂದರೆ ಅದು ಬ್ಯಾಡ್ ನೇಮ್ ಕ್ರಿಯೇಟ್ ಮಾಡೋದಕ್ಕೆ ಚಾನ್ಸ್ ಇರುತ್ತೆ ಅಂತೇಳಿ. ಸೊ ದೀಸ್ ಆರ್ ಆಲ್ ಮೇನ್ ಡಿಮೆರಿಟ್ಸ್ ಆಫ್ ಬ್ಯಾಂಕ್ ಅಶ್ಯೂರೆನ್ಸ್. ನೆಕ್ಸ್ಟು ಬ್ಯಾಂಕ್ ಅಶ್ಯೂರೆನ್ಸ್ ಕಂಪನೀಸ್. ಬ್ಯಾಂಕ್ ಅಶ್ಯೂರೆನ್ಸ್ ಕಂಪನೀಸ್ ಯಾವುದ್ಯಾವ್ದು ಇದೆ ಅಂತ ನಾವು ನೋಡೋದಾಯ್ತಪ್ಪ ಅಂತಂದರೆ SBI ಲೈಫ್ ಇನ್ಸೂರೆನ್ಸ್ ಕಂಪನಿ, LIC ಇಸ್ ಟೈಡ್ ಅಪ್ ವಿತ್ ವಿಜಯ ಬ್ಯಾಂಕು, ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸು, ಕಾರ್ಪೊರೇಷನ್ ಬ್ಯಾಂಕು. LIC ಏನು ಮಾಡಿದೆ ಅಂತಂದರೆ ಟೈ ಅಪ್ ಮಾಡ್ಕೊಂಡಿದೆ ವಿಜಯ ಬ್ಯಾಂಕ್ ಜೊತೆ, ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸು ಮತ್ತು ಕಾರ್ಪೊರೇಷನ್ ಬ್ಯಾಂಕು. ಈ ಬ್ಯಾಂಕ್ಸ್ ಮುಖಾಂತರ LIC ಪ್ರಾಡಕ್ಟ್ಸ್ನ ಅವ್ರೇನು ಮಾಡ್ತಾರೆ, ಇಶ್ಯೂ ಮಾಡ್ತಾರೆ. ನೆಕ್ಸ್ಟು ICICI ಲಾಂಬೋರ್ಡ್, ಬಾರ್ಕ್ಲೇಸ್, ಮೆಟ್ ಲೈಫ್ ಇಂಡಿಯಾ, ಆಕ್ಸಿಸ್ ಬ್ಯಾಂಕ್, ಮೆಟ್ ಲೈಫ್ ಇಂಡಿಯಾ. ಇವು ಬ್ಯಾಂಕ್ ಅಶ್ಯೂರೆನ್ಸ್ ಕಂಪನೀಸ್. ಬ್ಯಾಂಕ್ ಅಶ್ಯೂರೆನ್ಸ್ ಕಂಪನೀಸ್ ಇರೋ ಯಾವುದಾದಪ್ಪ ಅಂತಂದರೆ SBI ಲೈಫ್ ಇನ್ಸೂರೆನ್ಸ್ ಕಂಪನಿ. ನೆಕ್ಸ್ಟ್ LIC ಈಸ್ ಟೈಡ್ ಅಪ್ ವಿತ್ ವಿಜಯ ಬ್ಯಾಂಕು, ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸು, ಕಾರ್ಪೊರೇಷನ್ ಬ್ಯಾಂಕು. ICICI ಲಾಂಬಾರ್ಡ್, ಬಾರ್ಕ್ಲೇಸ್, ಮೆಟ್ ಲೈಫ್ ಇಂಡಿಯಾ, ಆಕ್ಸಿಸ್ ಬ್ಯಾಂಕ್, ಮೆಟ್ ಲೈಫ್ ಇಂಡಿಯಾ. ದೀಸ್ ಆರ್ ಆಲ್ ಮೇಜರ್ ಬ್ಯಾಂಕ್ ಅಶ್ಯೂರೆನ್ಸ್ ಕಂಪನೀಸ್ ಇನ್ ಇಂಡಿಯಾ. ಸೊ ನಿಮಗೆ ರೆಫರೆನ್ಸಸ್ ಬೇಕು ಅಂತಂದರೆ ಈ ಬುಕ್ಸು ಮತ್ತು ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು.